Good morning everyone. Today we are going to discuss about Ellingham diagram. In yesterday class we have discussed about thermodynamics concept of Ellingham diagram. So today's topic is that in metallurgical process we are using some reducing agents to purify the metals. Andra metals na ಎಕ್ಸ್ಟ್ರಾಕ್ಷನ್ ಮಾಡಿದ ನಂತರ ಅದರ ಜೊತೆ ಇರುವಂತಹ ಏನು ನಮಗೆ ಬೇಡಾಗಿರುವಂತಹ ಸಲ್ಫರ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಮತ್ತು ಯಾವುದೇ ಅದರ್ ಮೆಟಲ್ ಆಗಿರ್ಬೋದು, ನಾನ್ ಮೆಟಲ್ ಆಗಿರ್ಬೋದು, ಅವುಗಳನ್ನು ಬೇರ್ಪಡಿಸೋ ಸಂಬಂಧ ನಾವು ಏನು ಮಾಡ್ತೀವಿ, ರೆಡ್ಯೂಸಿಂಗ್ ಏಜೆಂಟ್ಸ್ಗಳನ್ನು ಬಳಸ್ತೀವಿ. ನಿನ್ನೆ ನಾವು ರಿಡಕ್ಷನ್ ಬೈ ಥರ್ಮಲ್, ರಿಡಕ್ಷನ್ ಬೈ ಕಾರ್ಬನ್, ರಿಡಕ್ಷನ್ ಬೈ ಅಲ್ಯೂಮಿನಿಯಂ, ರಿಡಕ್ಷನ್ ಬೈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಟ್ ಇವುಗಳನ್ನ ಮುಖಾಂತರ ಏನು ಮಾಡ್ತೀವಿ, ನಾವು ರೆಡ್ಯೂಸ್ ಮಾಡ್ತೀವಿ. ಅಂದ್ರೆ ನಮ್ಮ ಜೋಡಿ ಇರುವಂತಹ ನಮಗೆ ಬೇಡಾಗಿರೋ ಮಟೀರಿಯಲ್ಸ್, ಗ್ಯಾಂಗಿ ಮಟೀರಿಯಲ್ಸ್ ಆಗಿರ್ಬೋದು ಅಥವಾ ಎನಿ ಅದರ್ ಮಟೀರಿಯಲ್ಸ್ ನಾವೇನು ಮಾಡ್ತೀವಿ, ರಿಡಕ್ಷನ್ ಮುಖಾಂತರ ಸಪ್ರೇಟ್ ಮಾಡ್ತೀವಿ. ಸೊ ರಿಡಕ್ಷನ್ ಮಾಡೋ ಟೈಮ್ನಲ್ಲಿ ಯಾವ ಮೆಟಲ್ಸ್ಗೆ ಯಾವ ರಿಡ್ಯೂಸಿಂಗ್ ಏಜೆಂಟ್ನ ಬಳಸಬೇಕು ಅನ್ನೋದು ನಮ್ಗೆ ಎಲ್ಲಿ ಗೊತ್ತಾಗುತ್ತಪ್ಪ ಅಂದರೆ ಎಲ್ಲಿಂಗಮ್ ಡಯಾಗ್ರಾಮ್ ನಲ್ಲಿ. ಸೊ ನಿನ್ನೆ ಹೇಳಿದೆ ನಾನು ಎಂಥಾಲ್ಪಿ, ಎಂಟ್ರೋಪಿ ಮತ್ತು ಗಿಬ್ಸ್ ಫ್ರೀ ಎನರ್ಜಿ. ಗಿಬ್ಸ್ ಫ್ರೀ ಎನರ್ಜಿ ಇಕ್ವೇಶನ್ ಏನಿದೆ, ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್. ಡೆಲ್ಟಾ ಜಿ ಅಂದ್ರೆ ಫ್ರೀ ಎನರ್ಜಿ, ಡೆಲ್ಟಾ ಎಚ್ ಅಂದ್ರೆ ಎಂಥಾಲ್ಪಿ, ಟಿ ಅಂದ್ರೆ ಟೆಂಪರೇಚರ್, ಎಸ್ ಅಂದ್ರೆ ಎಂಟ್ರೋಪಿ. ಎಂಥಾಲ್ಪಿ ಅಂದ್ರೆ ಏನು ಅಂತ ಹೇಳಿದ್ದೇನೆ ನಾನು, ಎಂಥಾಲ್ಪಿ ಇಸ್ ದಿ heat exchanged between system and surrounding at constant temperature and pressure. Entropy is nothing but it is a randomness or disorderness in a system or a surrounding. So idi ಏನು ಕೊಡ್ತೈತೆ ನಮಗೆ, ಡೆಲ್ಟಾ ಜಿ, ದಟ್ ಈಸ್ ಗಿಬ್ಸ್ ಫ್ರೀ ಎನರ್ಜಿ. ಸೊ ನಿನ್ನೆ ನಾನು ಕೆಲವು ಪಾಯಿಂಟ್ಸ್ ಹೇಳಿದೆ. ಯಾವಾಗ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗಿರುತ್ತೆ, ಯಾವಾಗ ರಿಯಾಕ್ಷನ್ ಎಂಡೋಥರ್ಮಿಕ್ ಆಗಿರುತ್ತೆ. ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಇತ್ತಂದ್ರೆ ರಿಯಾಕ್ಷನ್ ಎಕ್ಸೋಥರ್ಮಿಕ್, ಡೆಲ್ಟಾ ಎಚ್ ವ್ಯಾಲ್ಯೂ ಪಾಸಿಟಿವ್ ಇತ್ತಂದ್ರೆ ಎಂಡೋಥರ್ಮಿಕ್. ಅದೇ ವಾಯ್ಸ್ ವರ್ಸ, ಡೆಲ್ಟಾ ಎಸ್ ನಲ್ಲಿ ಪಾಸಿಟಿವ್ ಇತ್ತಂದ್ರೆ ಎಕ್ಸೋಥರ್ಮಿಕ್ ಆಗುತ್ತೆ, ಡೆಲ್ಟಾ ಮೈನಸ್ ಅಂದ್ರೆ ಎಂಡೋಥರ್ಮಿಕ್ ಆಗುತ್ತೆ. ಸೊ ನಿನ್ನೆ ಇವೆಲ್ಲ ಕಲ್ತೇವೆ. ಈಗ ಇವತ್ತಿನೊಳಗ we are plotting a graph delta G naught versus temperature. So Ellingham diagram ಹಾಕಬೇಕಂದ್ರೆ ನಾವು ಏನು ಬೇಕು, x axis ನಲ್ಲಿ ಟೆಂಪರೇಚರ್ ತಗೋತೀವಿ, y axis ಒಳಗೆ ಡೆಲ್ಟಾ G naught ತಗೋತೀವಿ. ಡೆಲ್ಟಾ G naught ಆಲ್ಮೋಸ್ಟ್ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಬಟ್ ಹಿಯರ್ ಐ ಆಮ್ ಟೇಕಿಂಗ್ ನೆಗೆಟಿವ್ ವ್ಯಾಲ್ಯೂ. ನಿನ್ನೆ ಹೇಳಿದ್ದೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಎಷ್ಟು ಕಡಿಮೆ ಬರುತ್ತೆ, ಇಟ್ ಇಸ್ ಅ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಎಷ್ಟು ಹೆಚ್ಚಿಗೆ ಬರ್ತೈತಿ, ಇಟ್ ಇಸ್ ಅ ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇಲ್ಲಿ ನಾನು ಗ್ರಾಫ್ ಹಾಕೊಂಡಿದ್ದೀನಿ, ಡೆಲ್ಟಾ ಜಿ ನಾಟ್ ವರ್ಸಸ್ ಟೆಂಪರೇಚರ್. ಸೊ ಡೆಲ್ಟಾ ಜಿ ನಾಟ್ ನಲ್ಲಿ ಏನ್ ಮಾಡಿದೀನಿ, ಸ್ಟಾರ್ಟಿಂಗ್ ವ್ಯಾಲ್ಯೂ 1200 minus 1200 minus 1000 minus 800 minus 600 minus 400 minus 200 0 200. ಸೊ ನಾ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇಂದ ಪಾಸಿಟಿವ್ ವ್ಯಾಲ್ಯೂಗೆ ಹೋಗ್ಲಿಕತ್ತೀನಿ. ಫಸ್ಟ್ ನಾನು ಹೈಯೆಸ್ಟ್ ನೆಗೆಟಿವ್ ವ್ಯಾಲ್ಯೂ ಏನದ 1200 ಅದ. ಸೊ ಟೆಂಪರೇಚರ್ 500 1000 1500 2000 2500. ಸೊ ಇಲ್ಲಿ ಬರುವಂತಹ ಎಲಿಮೆಂಟ್ಸ್ ಸಿಲ್ವರ್, ಮರ್ಕ್ಯುರಿ, ನಿಕಲ್, ಕಾರ್ಬನ್, ಐರನ್, ಕ್ರೋಮಿಯಂ, ಟಿಟಾನಿಯಂ, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ. ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲಾ ಎಲಿಮೆಂಟ್ಸ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆದಾಗ ಏನಾಗುತ್ತೆ ಅಂದ್ರೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ.
increase, if there is an increase in a temperature, delta G naught value also increase. Decrease in the temperature, delta G naught value goes on decreasing. Andra delta G naught value ಯಾವಾಗ ಕಡಿಮೆ ಇರ್ತದ ಅಂದ್ರ at a room temperature. Delta G naught value is maximum at room temperature. So room temperature ನಲ್ಲಿ delta G naught value ಏನಿರ್ತೈತಿ ಬಹಳ ಕಡಿಮೆ ಇರ್ತೈತಿ. So lowest in the delta G naught value, good for a reducing agent. Increase in a temperature, increase in a delta G naught value. Andra minus 1200 is lesser compared to minus 1000. Minus 1000 minus 1200 ದೊಡ್ಡದಾವದಪ್ಪ ಅಂದ್ರೆ minus 1000 ಅಂತ ಹೇಳ್ತೀವಿ, 1200 ಅಂತ ಹೇಳಲ್ಲ. ಯಾಕ? ನೆಗೆಟಿವ್ ಅದ ವ್ಯಾಲ್ಯೂಸ್ ನೆಗೆಟಿವ್ ಸಿಂಬಲ್ ಅವ. ಹಾಗಾಗಿ ಏನಾಗ್ತೈತಿ, ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತೈತಿ, ಕಡಿಮೆ ಇದ್ದಷ್ಟು ರೆಡ್ಯೂಸಿಂಗ್ ಪವರ್ ಏನಿರ್ತೈತಿ, ಜಾಸ್ತಿ ಇರ್ತೈತಿ. ಸೊ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ, all the delta G naught value versus T except carbon. ಇಲ್ಲಿ ನೋಡ್ರಿ ಎಲ್ಲಾ ವ್ಯಾಲ್ಯೂ ಏನಾಗಿದೆ, ಇನ್ಕ್ರೀಸ್ ಆಗೋಕ್ ಬಂದದ. ಬಟ್ ಕಾರ್ಬನ್ ನೋಡ್ರಿ, ಕಾರ್ಬನ್ -400 ದಿಂದ ಚಾಲು ಆಗ್ತೈತಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ. ಸೊ ಎಲ್ಲಿ ತನ ಅಂದ್ರೆ 1500 ತನ ಅದೇನದ ವೇರಿಯೇಷನ್ ಇಲ್ಲ. ಬಟ್ 1500 ಆದ್ಮೇಲೆ ಕಾರ್ಬನ್ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಟೆಂಪರೇಚರ್ ಇನ್ಕ್ರೀಸ್ ಆದ್ಮೇಲೆ 1500 ಗೆ ಬಂದ್ಮೇಲೆ ಏನಾಗೈತಿ, ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಒಮ್ಮೆ ಸಡನ್ಲಿ ಡ್ರಾಪ್ ಔಟ್ ಆಗ್ಲಕತ್ತೈತಿ, ಹೌದಾ? ಬಟ್ ಎಲ್ಲಾ ಕಡೆ ಉಳಿದಿದ್ದ ಎಲ್ಲಾ ಕಡೆ ಏನಾಗ್ತೈತಿ, ಟೆಂಪರೇಚರ್ ಇನ್ಕ್ರೀಸ್ ಆದಂಗ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ಲಿಕತ್ತದ, ಇನ್ಕ್ರೀಸ್ ಆಗ್ಲಿಕತ್ತೈತಿ. ಎಕ್ಸೆಪ್ಟ್ ಕಾರ್ಬನ್. All the delta G naught versus T lines slope upward since delta G becomes less. ಮೇಲ್ಗಡೆ ಹೋದಾಗ ಸ್ಲೋಪ್ ನಾಗ ಏನಾಗ್ತೈತಿ, ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನ್ ಮಾಡ್ತೈತಿ, ಬಿಕಮ್ಸ್ ಲೆಸ್ ಅಂಡ್ ಲೆಸ್ ನೆಗೆಟಿವ್. ಮ್ಯಾಲ ಹೋದಂಗ ನೆಗೆಟಿವ್ ವ್ಯಾಲ್ಯೂ ಏನಾಗ್ತೈತಿ, ಕಡಿಮೆ ಆಗೋತ ಬರ್ತೈತಿ. As an increase in temperature, in other words, metal oxide becomes less stable with increase in temperature. So temperature increase ಆದಾಗ ಏನಾಗ್ತೈತಿ, ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್ ಒಂದೇನ್ ತಗೊಂಡು ಒಂದು ತೆವಿ ತಗೊಂಡ್ಕೇಶಿಂದ ನಾರ್ಮಲಿ ತೆವಿ ಕೈಲಾಗೆ ಇಟ್ಟಾಗ ಒಲಿ ಮೇಲೆ ಕೈ ಇಟ್ಟಾಗ ನಮ್ಗೆ ಏನೂ ಅನ್ಸಂಗಿಲ್ಲ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದಂಗ ನಾ ತೆವಿದು ಏನ್ ಮಾಡ್ತೀನಿ, ಒಲಿ ಮೇಲೆ ಇಟ್ಟು ಗ್ಯಾಸ್ ಹತ್ತಿಸ್ಮೇಲೆ ಏನಾಗ್ತೈತಿ, ತೆವಿ ಏನಾಗ್ತೈತಿ, ಸುಖಾಸ್ ಕೈಲಾಗ ಚೆನ್ನಾಗಿ ಮಾಡ್ತೈತಿ. ಹಿಂಗ ಕಾಯ್ತದ ನಮ್ಗೆ ಏನಾಗ್ತೈತಿ, ಫೀಲ್ ಆಫ್ ಹೀಟ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತದ. ಅದೇ ತರ ಇಲ್ಲಿ ಏನಾಗುತ್ತಪ್ಪ ಅಂದ್ರ ನಾರ್ಮಲ್ ಟೆಂಪರೇಚರ್ ಏನಿರ್ತೈತಿ ವ್ಯಾಲ್ಯೂ, ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಇರ್ತೈತಿ, ಹೈಯೆಸ್ಟ್ ಇರ್ತೈತಿ. ಬಟ್ ಇನ್ಕ್ರೀಸ್ ಆದಂಗ, ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಮೆಟಲ್ಗಳ ಸ್ಟೆಬಿಲಿಟಿ ಏನಾಗ್ತೈತಿ, ಡಿಸ್ಟ್ರಾಯ್ ಆಗ್ತಾ ಬರ್ತೈತಿ. ಯಾಕಂದ್ರ heat is a form of energy. Temperature ಯಾವಾಗ ಇನ್ಕ್ರೀಸ್ ಆಗ್ತೈತಿ, when we apply some heat apply ಮಾಡಿದಾಗ ಏನಾಗ್ತೈತಿ, ಹೀಟ್ ಅನ್ನೋದು ಒಂದು ಎನರ್ಜಿನ ನೀವು ಮೆಟಲ್ಸ್ ಅಥವಾ ಯಾವುದಕ್ಕೆ ಸಪ್ಲೈ ಮಾಡಿದಾಗ ಏನಾಗ್ತೈತಿ, ಬಾಂಡ್ ಬ್ರೇಕಿಂಗ್ ಆಗ್ತೈತಿ. ಮೆಟಲ್ಸ್ ಗಳು ಹೈ ಟೆಂಪರೇಚರ್ ಹೋದಾಗ ಏನಾಗ್ತೈತಿ, ತಮ್ಮ ನಡುವರ್ಕ್ ಇರುವಂತ ಯಾವುದೇ ಬಾಂಡ್ ಆಗಿರ್ಲಿ, ಅಯಾನಿಕ್ ಬಾಂಡ್ ಆಗಿರ್ಲಿ, ಮೆಟಾಲಿಕ್ ಬಾಂಡ್ ಆಗಿರ್ಲಿ, ಕೋವ್ಯಾಲೆಂಟ್ ಬಾಂಡ್ ಆಗಿರ್ಲಿ, ಯಾವುದೇ ಬಾಂಡ್ ಆದ್ರೆ ಏನಾಗ್ತೈತಿ, ಬ್ರೇಕ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಸೊ ಇದು ಬ್ರೇಕ್ ಆದಾಗ ಏನಾಗ್ತೈತಿ, ನಡುವರ್ಕ್ ಮಾಲಿಕ್ಯೂಲ್ಸ್ ನಡುವರ್ಕ್ ಬ್ರೇಕ್ ಆದಾಗ ಏನಾಗ್ತೈತಿ, ಸ್ಟೆಬಿಲಿಟಿ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ. ಸೊ ಸ್ಟೆಬಿಲಿಟಿ ಏನಾಗ್ತೈತಿ, ಕಳ್ಕೊತೈತಿ. ಸ್ಟೆಬಿಲಿಟಿ ಕಳ್ಕೊಂಡಾಗ ಏನಾಗ್ತೈತಿ, ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆಗ್ತೈತಿ. ಅಂದ್ರೆ ಡೆಲ್ಟಾ ಎಸ್ ಎಂಟ್ರೋಪಿ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಸೊ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತೈತಿ, ನೆಗೆಟಿವ್ ದಿಂದ ಏನಾಗ್ತದ, ಪಾಸಿಟಿವ್ ಕಡೆ ಹೋಗಲಿಕ್ಕೆ ಶುರು ಮಾಡ್ತೈತಿ. ಇದು ಫಸ್ಟ್ ಪಾಯಿಂಟ್. ಸೊ delta G naught value increases stability of
metal oxide becomes less stable. ಫಸ್ಟ್ನೇ ಪಾಯಿಂಟ್ ಏನಂತ ಡೆಲ್ಟಾ ಜಿ ನಾಟ್ ಒಳಗೆ ಇನ್ಕ್ರೀಸ್ ಆದಂಗ ಸ್ಟೆಬಿಲಿಟಿ ಆಫ್ ಮೆಟಲ್ ಆಕ್ಸೈಡ್ಸ್ ಏನಾಗ್ತೈತಿ ಕಡಿಮೆ ಆಗ್ಕೋತ ಬರ್ತೈತಿ. ಸೆಕೆಂಡ್ ಪಾಯಿಂಟ್ ನಾಗ ಏನ್ ಹೇಳ್ತಾನ there is a sudden change in the slope of plots at particular temperature like fusion points or a boiling points. This is associated with a large change in entropy value. For example, at 356 mercury line changes its slopes become Hg starts boiling at 356 degree Celsius. ಇಲ್ಲಿ ನೋಡ್ರಿ ಇಲ್ಲಿ ಏನಾಗ್ತದಂದ್ರ ಮರ್ಕ್ಯೂರಿ ಒಂದು ಸರ್ಟನ್ ಟೆಂಪರೇಚರ್ ಆದ್ಮೇಲೆ ಸಡನ್ ಆಗಿ ಡೆಲ್ಟಾ ಜಿ ನಾಟ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಸಡನ್ ಆಗಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಯಾಕಾಗುತ್ತಪ್ಪ ಅಂದ್ರೆ ಮರ್ಕ್ಯೂರಿದು ಬಾಯ್ಲಿಂಗ್ ಪಾಯಿಂಟ್ 356 ಇರೋ ಕಾರಣ. ಸೊ ಎಚ್ ಜಿದು ಬಾಯ್ಲಿಂಗ್ ಪಾಯಿಂಟ್ 356 ಐತಿ. ಸೊ ಟೆಂಪರೇಚರ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಮೆಟಲ್ ಕಡಿಮೆ ಇತ್ತಂದ್ರ ಒಂದ್ ವೇಳೆ ಮೆಟಲ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಯ್ತಂದ್ರ ಪಟ್ನ ಸ್ಟೆಬಿಲಿಟಿ ಕಳ್ಕೊತೈತಿ. ಅದ್ರಾಗ ಮರ್ಕ್ಯೂರಿ ಇಸ್ ಅ ಲಿಕ್ವಿಡ್ ಮೆಟಲ್. ಸೊ ಇದ್ರದ್ದು ಏನಾಗ್ತೈತಿ ಬಾಯ್ಲಿಂಗ್ ಪಾಯಿಂಟ್ ಇನ್ನೂ ಕಡಿಮೆ ಇರ್ತೈತಿ. 356 ಬಂದಾಗ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಮರ್ಕ್ಯೂರಿದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಟಚ್ ಆದ್ಮೇಲೆ ಏನಾಗ್ತೈತಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಸೊ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಯಾವಾಗ ವೇರಿಯೇಷನ್ ಆಗ್ತದಪ್ಪ ಅಂದ್ರೆ when metal reaches BP ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ metals. When metal reaches boiling point, there is sudden change or increase in delta G. So metals ಯಾವಾಗ ಒಂದು ವೇಳೆ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆದವು ಅಂದ್ರೆ ಡೆಲ್ಟಾ ಜಿ ನಾಟ್ ಏನಾಗ್ತೈತಿ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಇದು ನಾವು ನೋಡ್ಬೇಕಾದ್ರೆ ಮರ್ಕ್ಯೂರಿ ಒಳಗೆ ಅಷ್ಟೇ ಕಾಣಿಸುತ್ತೆ. ಮುಂದೋದಂಗೆ ಯಾವ ಮೆಟಲ್ಸ್ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರ್ತೈತಿ ಅವ್ರ ವ್ಯಾಲ್ಯೂ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತೈತಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಥರ್ಡ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್ ಅಂತ. At normal temperature, delta G naught value is more negative for formation of aluminum trioxide compared to chromium trioxide. It indicates that aluminum has more affinity for oxygen than chromium. ಇಲ್ಲಿ ನೋಡಬಹುದು ಇಲ್ಲಿ ಅಲ್ಯೂಮಿನಿಯಂ ಐತಿ, ಇಲ್ಲಿ ಕ್ರೋಮಿಯಂ. ಸೊ ಅಲ್ಯೂಮಿನಿಯಂ ಕ್ರೋಮಿಯಂ ಆರ A2O3 Cr2O3 ಹೌದಾ. ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ ಕ್ರೋಮಿಯಂ ಟ್ರೈಆಕ್ಸೈಡ್ ಏನಾಗ್ತೈತಿ they are good reducing agent, but aluminum is more stronger than chromium. So what happens here when 2Al aluminum andre pure aluminum is reacted with Cr2O2 it forms Al2O3 plus 2Cr. So ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಯೂಮಿನಿಯಂ ಹ್ಯಾಸ್ ಅ ಮೋರ್ ರೆಡ್ಯೂಸಿಂಗ್ ಪವರ್ ದನ್ ಕ್ರೋಮಿಯಂ. ಸೊ ಏನಾಗ್ತದಂದ್ರೆ ಕ್ರೋಮಿಯಂ ರೆಡ್ಯೂಸ್ ಮಾಡೋದು, ಕ್ರೋಮಿಯಂ ಆಕ್ಸೈಡ್ಸ್ ನ ರೆಡ್ಯೂಸ್ ಮಾಡಬೇಕಂದ್ರೆ ನಾ ಯಾವ್ದು ಮೆಟಲ್ ಯೂಸ್ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಬೇಕು ಅಲ್ಯೂಮಿನಿಯಂ. ಯಾಕೆ ಅಲ್ಯೂಮಿನಿಯಮ್ಸ್ ಫ್ರೀ ಎನರ್ಜಿ ಇಸ್ ಮೋರ್ ದನ್ ಕ್ರೋಮಿಯಂ. it have more electron affinity towards it has a more electron affinity compared to chromium. ಯಾಕೆ ಕ್ರೋಮಿಯಂದು ಏನೈತಿ ವ್ಯಾಲ್ಯೂ ಅರೌಂಡ್ 700 ಏನೋ ಅದ ಅಂತ ಅನ್ನೋನು, ಅಲ್ಲಿಂದಲೇ ಅಲ್ಯೂಮಿನಿಯಂ ಏನೈತಿ 1100 ಐತಿ.
So aluminum has a higher free energy than compared to chromium. So aluminum can reduce chromium, but chromium cannot reduce the aluminum. ಅಲ್ಯೂಮಿನಿಯಂ ಏನ್ ಮಾಡ್ತದ ಅಂದ್ರೆ ಕ್ರೋಮಿಯಂ ನ ರೆಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಅದ, ಆದ್ರೆ ಕ್ರೋಮಿಯಂ ಕೆನಾಟ್ ರೆಡ್ಯೂಸ್ ದಿ ಅಲ್ಯೂಮಿನಿಯಂ. ಅದೇ A2 plus 2Cr ಅಂತಂದ್ರೆ ಇದು ರಿವರ್ಸಿಬಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. It cannot be happen because chromium cannot reduce the aluminum. Al2O3 ಅಂತಂದ್ರೆ ಈಗ ಇಲ್ಲಿ 2Al ಜಾಗಕ್ಕೆ 2Cr ಹಾಕಿ ಇಲ್ಲಿ Al2O3 ಹಾಕಿದ್ರೆ Cr2O3 ಬರಂಗಿಲ್ಲ ಅಂತ ಕಾಂಪೌಂಡ್. ಮತ್ತೆ ಏನು ಉಳಿತೈತಿ Al2O3 ಅಂತ. ಯಾಕಂದ್ರೆ ಎಲೆಕ್ಟ್ರಾನ್ ಅಫಿನಿಟಿ ಅಲ್ಯೂಮಿನಿಯಂ ಒಳಗ ಜಾಸ್ತಿ ಇರೋದ್ರಿಂದ ಅಷ್ಟು ಸರಳವಾಗಿ ಅದು ಏನಾಗ್ತೈತಿ ಆಕ್ಸಿಜನ್ ಆಟಮ್ ನ ಬಿಟ್ಟು ಕೊಡೋದಿಲ್ಲ. ಸೊ ನಾವು ರೆಡ್ಯೂಸಿಂಗ್ ಏಜೆಂಟ್ ನ ಬಳಸಬೇಕಂದ್ರ ನಾವು ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ನ ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಕ್ಯಾನ್ ರೆಡ್ಯೂಸ್ ಟಿಟಾನಿಯಂ, ಕ್ರೋಮಿಯಂ, ನಿಕಲ್, ಐರನ್, ಮರ್ಕ್ಯುರಿ ಅಂಡ್ ಸಿಲ್ವರ್. ಸೊ ದಿಸ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಅಲ್ಯೂಮಿನಿಯಂ. ಸೊ ನೆಕ್ಸ್ಟ್ ಪಾಯಿಂಟ್, ದಿಸ್ ಇಸ್ ದಿ ಥರ್ಡ್ ಪಾಯಿಂಟ್. Aluminum is more stable than chromium because of electron affinity. Because of electron affinity. Because of electron affinity. ಮತ್ತು ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ, ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತೈತಿ ಹೆಚ್ಚಿಗಿರೋ ಕಾರಣದಿಂದಾಗಿ ಏನಾಗ್ತೈತಿ ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇರೋದ್ರಿಂದ ಅಲ್ಯೂಮಿನಿಯಂ ಏನಾಗ್ತೈತಿ ಮೋರ್ ಸ್ಟೇಬಲ್ ದನ್ ಕ್ರೋಮಿಯಂ. ಹೌದಾ? Next point, any metal would reduce the oxides of other metal which lie above it in Ellingham diagram. Fourth point ಏನು ಹೇಳ್ತದಪ್ಪ ಅಂದ್ರೆ any metal which reduce the oxides of other metals which lie above it in a Ellingham diagram. For example, Mg plus Al2O3. What does it give? 3MgO plus 2Al. So any metal would reduce the oxides of the other metal. ಇಲ್ಲಿ ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಅದ. ಸೊ Mg ಗೆ Al2 ಯಾಕಂದ್ರ ಅಲ್ಯೂಮಿನಿಯಂ ಮ್ಯಾಗ್ನೀಷಿಯಂ ಏನೈತಿ ಫ್ರೀ ಎನರ್ಜಿ ಅಲ್ಯೂಮಿನಿಯಂ ಗಿಂತ ಹೆಚ್ಚಿಗೆ ಐತಿ. ಸೊ ಹಾಗಾಗಿ ಅಲ್ಯೂಮಿನಿಯಂ ಕ್ಯಾನ್ ರೆಡ್ಯೂಸ್ magnesium. Why? Because there is a increase in a Gibbs free energy at a certain temperature, but aluminum remains stable. ಹಾಗಾಗಿ any metal would reduce the oxides of other metals which lie above its Ellingham diagram. Magnesium ದು ಮ್ಯಾಲ್ ಹೋಗೈತಿ, ಅಲ್ಯೂಮಿನಿಯಂ ಏನೈತಿ ಪಾಯಿಂಟ್ ಲೈನ್ ಆಫ್ ದಿ ಸ್ಲೋಪ್ ಏನೈತಿ ಮ್ಯಾಗ್ನೀಷಿಯಂ ಗಿಂತ ಕಡಿಮೆ ಐತಿ. ಸರ್ ನೀವು ಅಂತಿರಬಹುದು, ಸರ್ ಇದು ಮ್ಯಾಗ್ನೀಷಿಯಂ 1200 ಸಮೀಪದಿಂದ ಚಾಲು ಆಗೈತಿ. ಹೌದು, ಚಾಲು ಆಗೈತಿ, ಬಟ್ 1000 ಟೆಂಪರೇಚರ್ ದಾಟಿದ ಮ್ಯಾಲ ಮ್ಯಾಗ್ನೀಷಿಯಂ ಲೂಸಸ್ ಇಟ್ಸ್ ಸ್ಟೆಬಿಲಿಟಿ. ಸೊ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಂತೈತಿ ಇನ್ಕ್ರೀಸ್ ಆಗ್ತೈತಿ. ಬಟ್ ಅಲ್ಲಿಂದಲ್ಲಿ ಅಲ್ಯೂಮಿನಿಯಂ ನೋಡ್ರಿ, ಅಲ್ಯೂಮಿನಿಯಂದು ಟೆಂಪರೇಚರ್ ಇನ್ಕ್ರೀಸ್ ಆದ್ರೂ ಸ್ಲೋಪ್ ನಲ್ಲಿ ಅಷ್ಟು ಇನ್ಕ್ರೀಸ್ ಆಗಿಲ್ಲ. ಸ್ಟೆಬಿಲಿಟಿನ ಮ್ಯಾಗ್ನೀಷಿಯಂ ಗಿಂತ ಹೆಚ್ಚಿಗೆ ಐತಿ. ಸೊ magnesium has been reduced by aluminum. So depending upon the characteristics of Gibbs free energy and stability of molecules,
reducing agent has been used. Fifth point. At higher temperature, delta G naught values for formation of Ag2O and HgO are positive. ಇಲ್ಲಿ ನೋಡಬಹುದು ಸಿಲ್ವರ್ ಮತ್ತು ಮರ್ಕ್ಯೂರಿ ವ್ಯಾಲ್ಯೂ ಏನದ ಪಾಸಿಟಿವ್ ನಾಗ ಅದ, ಬಟ್ ಉಳಿದಿದ್ದ ಮಾಲಿಕ್ಯೂಲ್ಸ್ ಏನೈತಿ ನೆಗೆಟಿವ್ ನಾಗ ಅದ. ಅಂದ್ರ ಇವಕ್ಕೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನೈತಿ ಕಡಿಮೆ ಐತಿ, ಸಾರಿ ಇದು ಬಾಳ ಐತಿ. ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಸಿಲ್ವರ್ ಮತ್ತು ಮರ್ಕ್ಯೂರಿದು ಜಾಸ್ತಿ ಐತಿ ಕಂಪೇರಿಟಿವ್ ಟು these molecules. So hence these metal oxides becomes unstable at higher temperature. Ag and Hg are very unstable at high temperature. ನಾ ಇವು ಪಾಯಿಂಟ್ಸ್ ಎಲ್ಲ ನಿಮ್ಗೆ ಏನ್ ನೋಟ್ಸ್ ಕಳಿಸ್ನಲ್ಲ ಅದ್ರೊಳಗಿಂದ ಹೇಳಕತ್ತೀನಿ. ಅದ್ರೊಳಗೆ ಪಾಯಿಂಟ್ಸ್ ಅದಾವ, ನೋಡ್ಕೋರಿ, ಫಾಲೋ ಅಪ್ ಮಾಡ್ರಿ. ಸಿಲ್ವರ್ ಮತ್ತು ಮರ್ಕ್ಯೂರಿ ಆರ್ ವೆರಿ ಅನ್ಸ್ಟೇಬಲ್. ವೈ? ಬಿಕಾಸ್ they become unstable at high temperature. ಇವ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರೋದ್ರಿಂದ ಏನಾಗ್ತೈತಿ, they becomes unstable. ಸೊ ಹಾಗಾಗಿ ಗಿಬ್ಸ್ ಫ್ರೀ ಎನರ್ಜಿ ಏನಾಗ್ತೈತಿ ಆಟೋಮೆಟಿಕಲಿ ಪಾಸಿಟಿವ್ ನಾಗ ಬರ್ತೈತಿ, ನೆಗೆಟಿವ್ ನಾಗ ಬರಂಗಿಲ್ಲ. ಸೊ ಇದು ಇವೆಲ್ಲ ಏನವ ಟಾಪ್ ಹ್ಯಾಂಡ್ ನಾಗ ಅದಾವ, ಅಂದ್ರ ನಿಯರ್ ಟು 0 ಅದಾವ. ಇವ್ರ ವ್ಯಾಲ್ಯೂ ಏನಾಗ್ತೈತಿ ಪಾಸಿಟಿವ್ ನಾಗ ಬರ್ತೈತಿ. ಫಾರ್ ಎಕ್ಸಾಂಪಲ್ ಸಿಲ್ವರ್ ಆಕ್ಸೈಡ್ Ag2O ನ ಹೀಟ್ ಮಾಡಿದ್ರೆ ಸಾಕು, ನಮಗೆ ಏನಾಗ್ತೈತಿ ಪ್ಯೂರ್ Ag ಸಿಗ್ತೈತಿ, ಸಿಲ್ವರ್ ಸಿಗ್ತೈತಿ ವಿತ್ ಹಾಫ್ O2. ಸೊ ಸಿಲ್ವರ್ ಆಕ್ಸೈಡ್ ನ ಹೀಟ್ ನಾವಿಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ನ ಏನು ಮಾಡೋ ಬಳಸೋ ಅವಶ್ಯಕತೆನೇ ಇಲ್ಲ. ಯಾವಾಗ ಸಿಲ್ವರ್ ಆಕ್ಸೈಡ್ ಇದ್ದಾಗ, ಯಾಕ ಸಿಲ್ವರ್ ಜೋಡಿ ಏನಿರ್ತೈತಿ ಆಕ್ಸಿಜನ್ ಇರ್ತೈತಿ, ಹೌದಾ? ಸಿಲ್ವರ್ ಜೋಡಿ ಏನಿರ್ತೈತಿ ಆಕ್ಸಿಜನ್ ಇರ್ತೈತಿ. ಜಸ್ಟ್ ಬರೇ ಹೀಟ್ ಮಾಡಿದ್ರೆ ಸಾಕು, ಸಿಲ್ವರ್ ಏನಾಗ್ತೈತಿ ಆಕ್ಸಿಜನ್ ದಿಂದ ಸಪರೇಟ್ ಆಗ್ತೈತಿ. ಸಿಲ್ವರ್ ಏನಾಗ್ತೈತಿ ಆಕ್ಸಿಜನ್ ದಿಂದ ಸಪರೇಟ್ ಆಗ್ತೈತಿ. ನಮ್ಗೆ ಏನ್ ಸಿಗ್ತೈತಿ ಪ್ಯೂರ್ ಸಿಲ್ವರ್ ಸಿಗ್ತೈತಿ. ಸೇಮ್ ಇನ್ ಕೇಸ್ ಆಫ್ ಮರ್ಕ್ಯೂರಿ. ಸೊ ಹಾಗಾಗಿ ಏನಾಗ್ತದೆ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರೋದ್ರಿಂದಾಗಿ ಏನಾಗ್ತೈತಿ ಇವಕ್ಕರ ವ್ಯಾಲ್ಯೂ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಪಾಸಿಟಿವ್ ಬರ್ತೈತಿ. ಇವಕ್ಕೆ ಯಾವುದೇ ತರ ರೆಡ್ಯೂಸಿಂಗ್ ಏಜೆಂಟ್ ಮಾಡುವಂತ ರೆಡ್ಯೂಸಿಂಗ್ ಏಜೆಂಟ್ ಬಳಸುವಂತ ನೆಸೆಸಿಟಿ ಇಲ್ಲ. ಜಸ್ಟ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಹೀಟ್ ನ ಇನ್ಕ್ರೀಸ್ ಮಾಡಿದ್ರೆ ದೇ ವಿಲ್ ಸಪರೇಟ್, ದೇ ವಿಲ್ ಕಮ್ ಔಟ್ ಫ್ರಮ್ ದೇರ್ ರೆಸ್ಪೆಕ್ಟಿವ್ ಆಕ್ಸೈಡ್ಸ್. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಏನ್ ಹೇಳ್ತದಪ್ಪ ಅಂದ್ರೆ when temperature is raised, a point will be reached where the slope crosses zero line. Below the line, this line delta G naught is negative and the metal oxide is stable. Above this line delta G naught is positive, the metal oxide becomes unstable. It can decompose to form the metal. So 0 ತೆಳಗೆ ಏನದಲ್ಲ, 0 ತೆಳಗೆ ಏನೇ ಬಂದ್ರು ಮೆಟಲ್ಸ್ they are stable. 0 ಗಿಂತ ಮೇಲ್ಗಡೆ ಹೋದ್ರೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಪಾಸಿಟಿವ್ ಬಂದ್ರೆ they are very unstable. If delta G naught value is positive, they decompose into metals. But delta G naught value ಕಡಿಮೆ ಇತ್ತಂದ್ರೆ they remain as a stable. ಸೊ ಅಂದ್ರ ನಾವು ಮೆಟಲ್ಸ್ ಜೋಡಿ ಇರುವಂತ ಆಕ್ಸೈಡ್ಸ್ ನ ಕಂಬೈನ್ ಮಾಡಿ ಮೆಟಲ್ ಆಕ್ಸೈಡ್ಸ್ ಇದ್ದು ಅಂದ್ರೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದೆ ಅಂದ್ರೆ ದೇ ವಿಲ್ ಡಿಕಂಪೋಸ್ ಇಂಟು ದೇರ್ ರೆಸ್ಪೆಕ್ಟಿವ್ ಮೆಟಲ್ಸ್. ದ ಎಲಿಗಮ್ ಡಯಾಗ್ರಾಮ್ ಆಫ್ ಆಕ್ಸಿಡೇಷನ್, ಸೆವೆಂತ್ ಪಾಯಿಂಟ್. The diagram for the oxidation of carbon is typical in itself. When carbon is used as a reducing agent, two reactions are possible. So carbon ಈಗ ನಾವು ಇದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಐತಿ. ಯಾಕೆ ಕಾರ್ಬನ್ದು ಹೀಟ್ ಮಾಡಿದಾಗ ಆಕ್ಚುಲಿ ಇದ್ರ ಫ್ರೀ ಎನರ್ಜಿ ಅಂದ್ರೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕಾಗಿತ್ತು, ಬಟ್ ಡಿಕ್ರೀಸ್ ಆಗೈತಿ. ಸೊ ಇದು ಎದಕ್ಕೆ ಹಿಂಗ ಆಗ್ತದಪ್ಪ ಅಂದ್ರ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಏನಾಗ್ತೈತಿ
CO2 ಆಗ್ತೈತಿ. ಹೌದಾ? ಕಾರ್ಬನ್ ಪ್ಲಸ್ ಹಾಫ್ O2 it forms as a CO. ಸೊ ಇಲ್ಲಿ ಎರಡು ಪಾಸಿಬಿಲಿಟಿ ಆಗಿದೆ. ಕಾರ್ಬನ್ ಕ ಸಫಿಶಿಯಂಟ್ ಆಕ್ಸಿಜನ್ ಸಿಕ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗ್ತೈತಿ. ಕಾರ್ಬನ್ ಕ ಇನ್ಸಫಿಶಿಯಂಟ್ ಆಕ್ಸಿಜನ್ ಸಿಕ್ತಂದ್ರೆ it will forms as a carbon monoxide, where carbon dioxide is stable but carbon monoxide is a very unstable. Because of that, carbon is showing increase in the, as the temperature goes on increasing, there is a decrease in delta G naught value. Delta G naught ಏನಾಗ್ತೈತಿ ನೆಗೆಟಿವಿಟಿ ಕಡೆ ಹೋಗ್ತಾ ಇರುತ್ತೆ. In first reaction, the volume of CO2 produces is the same as the volume of oxygen used. Therefore, it partially no change in entropy. As a result of delta G naught versus T graph for C to CO2 reaction is horizontal straight line. In the second reaction, one volume of CO2 produces two volumes of carbon. So, ಇಲ್ಲಿವರೆಗೂ ಏನಾಗ್ತೈತಿ CO2 formation ಆಗ್ತೈತಿ. ಸೊ ಏನಾಗ್ತದೆ ಅಂದ್ರೆ ಆಕ್ಸಿಜನ್ ಸಫಿಶಿಯಂಟ್ ಆಕ್ಸಿಜನ್ ಸಿಗೋತನ ಕಾರ್ಬನ್ ಆಕ್ಸಿಜನ್ ಮಿಕ್ಸ್ ಆಗಿ ಏನಾಗ್ತೈತಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮೇಶನ್ ಆಗ್ತೈತಿ. ಬಟ್ ಸರ್ಟೆನ್ ಟೆಂಪರೇಚರ್ ಇನ್ಕ್ರೀಸ್ ಆದ್ಮೇಲೆ ಸಫಿಶಿಯಂಟ್ ಆಕ್ಸಿಜನ್ ಏನಾಗ್ತದೆ ಬರ್ನಿಂಗ್ ಪರ್ಪಸಸ್ ಆಗಿ ಬಿಡ್ತೈತಿ. ಆ ಟೈಮಿಗೆ ಏನಾಗ್ತೈತಿ ಆಕ್ಸಿಜನ್ ಏನಾಗ್ತೈತಿ ಕೊರತೆ ಆಗ್ಲಿಕ್ಕೆ ಚಾಲು ಆಗ್ತೈತಿ. ಆಕ್ಸಿಜನ್ ಕೊರತೆ ಕಾಡ್ಲಿಕ್ಕೆ ಚಾಲು ಆದಾಗ ಕಾರ್ಬನ್ ವಿಲ್ ಕಂಬೈನ್ ವಿತ್ ಹಾಫ್ O2, so it will form as a carbon monoxide. For this, delta S is positive, therefore delta G value becomes increasingly negative with the increasing in temperature. Thus, delta G naught versus T graph for CO slopes downward. The two lines cross 710 degrees Celsius. Thus, below this temperature, the formation of CO2 is more favorable, but above 710, formation of carbon is more favorable. So 710 temperature varagu carbon dioxide is forming. After 710, carbon monoxide will form. This is the 7th point. Next, 8th point is, from the Ellingham diagram it is possible to predict the tendency of reduction during metallurgical operation. ಈ ಎಲಿಂಗಮ್ ಡಯಾಗ್ರಾಮ್ ಮುಖಾಂತರ ನಾನು ಏನು ಹೇಳ್ಬೋದಪ್ಪ ಅಂದ್ರೆ ಯಾವ ಮೆಟಲ್ಸ್ ಡೆಲ್ಟಾ ಜಿ ನಾಟ್ ಕಡಿಮೆ ವ್ಯಾಲ್ಯೂ ಕಡಿಮೆ ಇರ್ತೈತಿ, ದೇ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಯಾವ ಮೆಟಲ್ಸ್ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂನ ದಾಟಿ ಹೋಗುತ್ತೆ ಅಂದ್ರೆ ನೆಗೆಟಿವ್ ದಿಂದ ಪಾಸಿಟಿವ್ ಹೋಗುತ್ತೆ, ಆ ಮೆಟಲ್ಸ್ ಆಕ್ಸೈಡ್ ಫಾರ್ಮ್ ನಲ್ಲಿ ಇದ್ದು ಅಂದ್ರೆ ಅವು ಏನಾಗ್ತಾವ ಮೆಟಲ್ ಆಕ್ಸೈಡ್ ಇದ್ದಿದ್ದು ಹೀಟ್ ಮಾಡಿದ್ರೆ ಸಾಕು, ದೇ ವಿಲ್ ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಪ್ಯೂರ್ ಮೆಟಲ್ಸ್. ಅಂದ್ರೆ ಆಕ್ಸೈಡ್ ಮೆಟಲ್ಸ್ ಯಾವಾಗ ಪ್ಯೂರ್ ಆಗ್ತೈತಿ ಅವು ಇಂಡಿವಿಜುವಲ್ ಆಗಿರುವಂತ ಟೈಮ್ನಲ್ಲಿ. ಇಲ್ಲಿ ಎಕ್ಸಾಂಪಲ್ ಹೇಳಿದೆ, ಸಿಲ್ವರ್ ಪ್ಲಸ್ ಆಕ್ಸೈಡ್, ಸಿಲ್ವರ್ ಆಕ್ಸೈಡ್ ಐತಿ 2Ag ಇಸ್ ಅ ಪ್ಯೂರ್ ಸಿಲ್ವರ್. ಸಿಲ್ವರ್ ಆಕ್ಸೈಡ್ ಇದ್ರೆ ಮತ್ತದೇನು ಕಲುಷಿತ ಅಂತ ಕರಿತೀವಿ, ಬಟ್ 2Ag ಇಸ್ ಅ ಪ್ಯೂರ್ ಫಾರ್ಮ್. ಸೊ ಎಲಿಂಗಮ್ ಡಯಾಗ್ರಾಮ್ ಮುಖಾಂತರ ನಾವು ಏನ್ ತಿಳ್ಕೊತೀವಿ ಅಂದ್ರೆ ಯಾವ್ದು ರೆಡ್ಯೂಸಿಂಗ್ ಏಜೆಂಟ್ ಚಲೋ ಐತಿ, ಯಾವ್ದು ರೆಡ್ಯೂಸಿಂಗ್ ಏಜೆಂಟ್ ಫೇವರೇಬಲ್ ಐತಿ ಅನ್ನೋದು ನಮಗೆ ಗೊತ್ತಾಗ್ತೈತಿ. The relative stability of various metal oxides is in the following order. So stability of molecules ನಾವು ಅಂದ್ರೆ 8ನೇ ಪಾಯಿಂಟ್ 9ನೇ ಪಾಯಿಂಟ್ ಏನು ಹೇಳ್ತಾರೆ ಅಂದ್ರೆ Mg is more stable than Al2O3. ನೀವು ಆಗಲೇ ಸರ್ ಮತ್ತೆ ನೀವು ಆಗಲೇ Mg can Al can reduce Mg ಅಂತ ಹೇಳಿದ್ರಿ. Yes, Al can reduce Mg, but there is a variation. ಈ ಟೆಂಪರೇಚರ್ ಒಳಗೆ 1000 ಟೆಂಪರೇಚರ್ ಒಳಗೆ Mg can reduce Al. Al cannot reduce Mg, but certain temperature ಆದ್ಮೇಲೆ ಏನಾಗ್ತೈತಿ ಅಲ್ಯೂಮಿನಿಯಂ can reduce Mg. So MgO is more stable than Al2O3 is more stable than Cr2O3 is more stable than Fe2O3 is more stable than HgO is more stable than Ag2O. So this is all about the Ellingham diagram. ಇದೇನೋ ಅಲ್ಲ ಇಷ್ಟು ಪಾಯಿಂಟ್ಸ್ ನ
ನೆನಪಿಟ್ಟುಕೊಂಡ್ರೆ ಸಾಕು ಎಲ್ಲಿಂಗಮ್ ಡಯಾಗ್ರಾಮ್. ಇದು ಭಾಳ ಇಂಪಾರ್ಟೆಂಟ್ ಐತಾ ಡಯಾಗ್ರಾಮ್ ಅಂತ. ಎಲ್ಲಿಂಗಮ್ ಡಯಾಗ್ರಾಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. 5 ಮಾರ್ಕ್ಸ್ ಈ ಕ್ವಶನ್ ಕೇಳ್ತಾನ. ಈ 9 ಪಾಯಿಂಟ್ಸ್ ಪೈಕಿ ಯಾವ್ದಾದ್ರು 5 ಬರಿ ಅಂತ ಹೇಳ್ತಾನೆ. ನೀವು 5 ಪಾಯಿಂಟ್ಸ್ ಬರೆದ್ರಂದ್ರೆ ನಿಮ್ಗೆ ಕಿಶಾನಾಗ 5 ಮಾರ್ಕ್ಸ್ ಫಿಕ್ಸ್ ಇರ್ತೈತಿ. ಪ್ಲಸ್ ಇದೊಂದು ಡಯಾಗ್ರಾಮ್ ಹಾಕೋಬೇಕು, ಇದೊಂದು ಡಯಾಗ್ರಾಮ್ ಹಾಕಬೇಕು ಮತ್ತು ಅಲ್ಲಿ ಪಾಯಿಂಟ್ಸ್ನ 5 ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡಬೇಕು. This is all about the Ellingham diagram. Remaining we will discuss in next class. Thank you.